ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವರು ಭೀಷ್ಮರನ್ನ ಭೇಟಿ ಮಾಡಿ ಅವರ ವಧೆಯ ಉಪಾಯವನ್ನು ತಿಳಿಯೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ನಾನು ನಿನ್ನಂಥವನು ನಮ್ಮ ರಕ್ಷಣೆಗಿದ್ದ ಮೇಲೆ ನಾವು ಯಾರನ್ನು ಬೇಕಾದರೂ ಗೆಲ್ಬೋದು ಅಂತಂದಮೇಲೆ ಭೀಷ್ಮರ ಮಾತು ಏನಿದೆ ಅಂತಂದ್ಬಿಟ್ಟು, ಆದರೆ ನೀನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ಯಾ, ನಾನು ಯುದ್ಧ ಮಾಡೋದಿಲ್ಲ ಅಂತಂದ್ಬಿಟ್ಟು. ಸೊ ನಿನ್ನನ್ನು ಯುದ್ಧದಲ್ಲಿ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಅದರಿಂದನೇ ಈಗ ನೀನು ನಮ್ಮ ಜೊತೆ ಇದ್ದು ನಮ್ಮ ಹಿತಕ್ಕಾಗಿ ನೀನು ಸಲಹೆಯನ್ನು ಕೊಟ್ಟರೆ ಸಾಕು. ಅಂದರೆ ನಾವು ಗೆಲ್ಲೋದಕ್ಕೆ ಏನು ಮಾಡಬೇಕೋ ಆ ಒಂದು ಮಾರ್ಗದರ್ಶನವನ್ನು ಕೊಟ್ಟರೆ ಸಾಕು. ಈಗ ನನಗನ್ನಿಸ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಭೀಷ್ಮರ ಹತ್ರನೇ ಹೋಗ್ಬಿಟ್ಟು ಅವರ ಸಲಹೆಯನ್ನು ಪಡ್ಕೊಳ್ಳೋಣ. ಏನು ಮಾಡಬೇಕು, ಈಗ ಅವರ ವಧೆ ಆಗೋದು ಹೇಗೆ ಅನ್ನುವಂಥ ಉಪಾಯವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಅವರು ನಮ್ಮ ತಂದೆಯ ತಂದೆ ಮತ್ತು ವೃದ್ಧರೂ ಆಗಿದ್ದಾರೆ. ಆದರೂ ಕೂಡ ಈಗ ಅವರನ್ನು ಕೊಲ್ಲುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಅದಕ್ಕೆ ಕ್ಷತ್ರಿಯ ಒಂದು ವೃತ್ತಿಗೆ ಧಿಕ್ಕಾರವಿರಲಿ ಅಂತ ಕೂಡ ಹೇಳ್ತಾನವನು. ಆಮೇಲೆ ಕೃಷ್ಣ, ನೀನು ಹೇಳ್ತಾ ಇರುವಂಥ ಸಲಹೆ ಸರಿಯಾಗಿದೆ, ಭೀಷ್ಮರ ಹತ್ರನೇ ಹೋಗ್ಬಿಟ್ಟು ಅವರನ್ನು ಕೊಲ್ಲೋದಕ್ಕೆ ಉಪಾಯ ಅವರಿಂದನೇ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು, ಅವ್ರು ಏನು ಹೇಳ್ತಾರೋ ಆ ರೀತಿ ನಾವು ಯುದ್ಧ ಮಾಡೋಣ ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಚರ್ಚೆ ಮಾಡಿ ಪಾಂಡವರು ಮತ್ತು ಭಗವಂತ ಶ್ರೀಕೃಷ್ಣ ಭೀಷ್ಮರ ಶಿಬಿರಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರು ತಮ್ಮ ಅಸ್ತ್ರಶಸ್ತ್ರ ಮತ್ತು ಕವಚಗಳನ್ನೆಲ್ಲ ತೆಗೆದಿಟ್ಟಿದ್ರು. ಅಲ್ಲಿಗೆ ತಲುಪಿದ ಮೇಲೆ ಪಾಂಡವರು ಭೀಷ್ಮರ ಚರಣಗಳ ಮೇಲೆ ತಲೆಯನ್ನು ಇಟ್ಟು ನಮಸ್ಕಾರ ಮಾಡ್ತಾರೆ. ನೋಡಿ, ಇಲ್ಲಿ ಯುದ್ಧ ಮುಗಿದ ಮೇಲೆ ಅವರು ಸಪ್ರೇಟ್ ಅನ್ನೋದು ಹೊರಟೋಗ್ಬಿಡುತ್ತೆ. ಯಾರ ಜೊತೆನಾದರೂ ಮಾತಾಡ್ಬೋದು, ಎಲ್ಲಾದರೂ ಹೋಗ್ಬೋದು, ಬರ್ಬೋದು ಅಂತ. ಅಂದರೆ ಅವರು ಆ ಸಮಯದಲ್ಲಿ ಯಾರೋ ಒಬ್ಬರ ಮೇಲೆ ಒಬ್ಬರು ಆಕ್ರಮಣವನ್ನು ಮಾಡ್ತಾ ಇರಲಿಲ್ಲ. ಅವ್ರು ಎಂಥವರಾಗಿದ್ದರೂ ಕೂಡ ಇದೆಲ್ಲವನ್ನ ಫಾಲೋ ಮಾಡ್ತಾ ಇದ್ರು. ಆದರೆ ಈಗ ಹಾಗಲ್ಲ ಅಲ್ವಾ, ಏನು ಗೊತ್ತಿಲ್ಲದೆ ಮೋಸ ಮಾಡಿ ಕೂಡ ಕೊಲ್ತಾರೆ. ಏನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ಈ ರೀತಿ ಅಸ್ತ್ರಶಸ್ತ್ರಗಳೆಲ್ಲ ಇಟ್ಬಿಟ್ಟು ಕವಚಗಳನ್ನೆಲ್ಲ ತೆಗ್ದಿರ್ತಾರಲ್ಲ, ಅವ್ರ ಮೇಲೆ ಆಕ್ರಮಣ ಮಾಡಿ ಕೊಂದು ಬಿಡೋದು, ಈ ರೀತಿ ಎಲ್ಲ ಮಾಡೋದು ಉಂಟು. ಆದರೆ ಆಗ ಹಾಗೆ ಮಾಡ್ತಾ ಇರಲಿಲ್ಲ. ಹೋಗಿ ಅವರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಹೇಳ್ತಾರೆ, ನಾವು ನಿಮಗೆ ಶರಣಾಗಿದ್ದೀವಿ ಅಂತಂದ್ಬಿಟ್ಟು. ಆಗ ಭೀಷ್ಮರು ಅವರನ್ನೆಲ್ಲ ನೋಡಿ ಹೇಳ್ತಾರೆ, ವಾಸುದೇವ, ನಾನು ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಧರ್ಮರಾಜ, ಧನಂಜಯ, ಭೀಮ, ನಕುಲ ಮತ್ತು ಸಹದೇವರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಯಾವ ಕೆಲಸವನ್ನು ಮಾಡಲಿ ಅದರಿಂದ ನಿಮಗೆ ಸಂತೋಷ ಆಗುತ್ತೋ ಆ ರೀತಿ ಕೆಲಸವನ್ನು ನಾನು ಮಾಡ್ತೀನಿ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಹೇಳಿ, ನಾನು ಅದನ್ನು ಹೇಗಾದರೂ ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಅಂದರೆ ಇಲ್ಲೇನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದರಿಂದ ಅವ್ರು ಹೇಳ್ತಾರೆ, ನೀವೇನು ಹೇಳಿದ್ರೂ ಮಾಡ್ತೀನಿ ಅಂತ. ಭೀಷ್ಮರು ಮತ್ತೆ ತುಂಬ ಸಂತೋಷದಿಂದ ಹೇಳಿದಾಗ ರಾಜ ಯುಧಿಷ್ಠಿರ ದೀನತೆಯಿಂದ, ಅಂದರೆ ದೈನ್ಯ ಭಾವದಿಂದ ಹೇಳ್ತಾನೆ, ಈಗ ಯಾವ ಬಾಯಲ್ಲಿ ಕೇಳೋದು ಅಲ್ವಾ, ತಾತನನ್ನು ಕೊಲ್ಲೋದು, ತಾತ ನಿಮ್ಮನ್ನು ಹೇಗೆ ಕೊಲ್ಲೋದು ನಾವು ಅಂತ ಕೇಳೋದಕ್ಕೆ ಎಷ್ಟು ಧೈರ್ಯ ಬೇಕು ಅಲ್ವಾ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ದೈನ್ಯ ಭಾವದಿಂದ ಕೇಳ್ತಾನೆ, ಪ್ರಭು, ಯಾವ ಉಪಾಯದಿಂದ ಈ ಪ್ರಜೆಗಳ ಸಂಹಾರ ನಿಲ್ಲುತ್ತೋ ಅದನ್ನು ತಿಳಿಸಿ. ನೀವು ಸ್ವತಃ ನಮಗೆ ನಿಮ್ಮ ವಧೆಯ ಉಪಾಯವನ್ನು ತಿಳಿಸಿ. ನಿಮ್ಮನ್ನು ಕೊಲ್ಲೋದು ಹೇಗೆ ಅನ್ನೋದನ್ನು ನೀವೇ ತಿಳಿಸ್ಬೇಕೀಗ. ವೀರವರರೇ, ಈ ಯುದ್ಧದಲ್ಲಿ ನಿಮ್ಮ ವೇಗವನ್ನು ನಾವು ಹೇಗೆ ಸಹಿಸ್ಕೊಳ್ಳೋದಕ್ಕಾಗತ್ತೆ? ನಮಗೆ ನಿಮ್ಮಲ್ಲಿ ಸ್ವಲ್ಪ ಕೂಡ ಎಚ್ಚರಿಕೆ ಇಲ್ಲದೆ ಇರೋದು ಕಾಣಿಸ್ತಾ ಇಲ್ಲ. ಅಂತಂದರೆ ಏನು, ಅವರು ಸದಾ ಎಚ್ಚರಿಕೆಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಗಮನ ಆ ಕಡೆ ಈ ಕಡೆನೂ ಹೋಗಲ್ಲ. ಆ ಕೆಲಸದಲ್ಲಿ ತಮ್ಮನ್ನು ತಾವು ಅಷ್ಟು ಸೀರಿಯಸ್ ಆಗಿ ತೊಡಗಿಸ್ಕೊಂಡಿದ್ದಾರಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಯಾವಾಗ ನೀವು ರಥ, ಕುದುರೆಗಳು, ಆನೆಗಳು ಮತ್ತು ಮನುಷ್ಯರ ವಿನಾಶ ಮಾಡೋದಕ್ಕೆ ತೊಡಗ್ತಿರೋ ಆ ಸಮಯದಲ್ಲಿ ಯಾವ ಮನುಷ್ಯನು ಕೂಡ ನಿಮ್ಮ ಮೇಲೆ ವಿಜಯವನ್ನು ಪಡೆಯೋ ಸಾಹಸವನ್ನು ಮಾಡೋದಕ್ಕೆ ತಾನೇ ಸಾಧ್ಯ. ತಾತ, ನಮ್ಮ ಬಹಳ ದೊಡ್ಡ ಸೈನ್ಯನೇ ನಷ್ಟವಾಗ್ಬಿಟ್ಟಿದೆ. ಈಗ ತಿಳಿಸಿ, ನಾವು ನಿಮ್ಮನ್ನು ಹೇಗೆ ಗೆಲ್ಲಬಹುದು ಮತ್ತು ಯಾವ ರೀತಿ ನಮ್ಮ ರಾಜ್ಯವನ್ನು ಪಡಿಬಹುದು ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಕುಂತಿ ನಂದನನೇ, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಎಲ್ಲಿ ತನಕ ನಾನು ಜೀವಂತವಾಗಿರ್ತೀನೋ ನಿಮ್ಮ ವಿಜಯ ಅನ್ನೋದು ಯಾವ ರೀತಿಯಲ್ಲೂ ಆಗೋದಿಲ್ಲ. ನನ್ನನ್ನು ಪರಾಸ್ತಗೊಳಿಸಿದ ಮೇಲೇ ನಿಮ್ಮ ವಿಜಯವಾಗೋದು. ಅದಕ್ಕೋಸ್ಕರನೇ ವಾಸ್ತವದಲ್ಲಿ ನಿಮಗೇನಾದರೂ ಗೆಲ್ಲುವಂಥ ಆಸೆ ಇದ್ದಿದ್ದೇ ಆದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನನ್ನು ಕೊಂದುಬಿಡಿ.
ನಾನು ನನ್ನ ಮೇಲೆ ಪ್ರಹಾರ ಮಾಡುವಂಥ ಆಜ್ಞೆಯನ್ನು ಕೊಡ್ತೀನಿ. ನೀವು ನನ್ನನ್ನು ಹೊಡಿಬೋದು ಅಂತ ನಾನೇ ನಿಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಪುಣ್ಯ ಸಿಗುತ್ತೆ. ನಾನು ಸತ್ತ ಮೇಲೆ ಎಲ್ಲರೂ ಸತ್ತಿದ್ದಾರೆ ಅಂತಲೇ ತಿಳ್ಕೊಳ್ಳಿ. ನಾನಿರೋವರೆಗೂ ನೀವು ನನ್ನನ್ನು ಈ ಒಂದು ಪಕ್ಷವನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲು ನನ್ನನ್ನು ಗೆಲ್ಲುವಂಥ ಕೆಲಸ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಯುಧಿಷ್ಠಿರ ಹೇಳ್ತಾನೆ, ತಾತ ಹಾಗಾದರೆ ನೀವೇ ನಮಗೆ ನಿಮ್ಮನ್ನು ಗೆಲ್ಲುವಂಥ ಉಪಾಯವನ್ನು ತಿಳಿಸಿ. ಯುದ್ಧದಲ್ಲಿ ನೀವು ಕೋಪ ಮಾಡಿಕೊಂಡಾಗ ದಂಡಧಾರಿ ಯಮರಾಜನ ಹಾಗೆ ಕಾಣಿಸ್ತೀರಾ. ಇಂದ್ರ, ವರುಣ ಮತ್ತು ಯಮನನ್ನೂ ಕೂಡ ಗೆಲ್ಲಬಹುದು. ಆದರೆ ನಿಮ್ಮನ್ನು ಇಂದ್ರಾದಿ ದೇವತೆಗಳು ಮತ್ತು ಅಸುರರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಅಂದಮೇಲೆ ನಾವು ಸಾಮಾನ್ಯ ಮನುಷ್ಯರು ನಾವು ಗೆಲ್ಲಕ್ಕಾಗುತ್ತಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನೀವೇ ಇವಾಗ ನಮಗೆ ಉಪಾಯವನ್ನು ಹೇಳಬೇಕು ಅಂತ ಕೂಡ ಹೇಳ್ತಾ ಇದ್ದಾನೆ. ಅವರೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.